ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಅಂಡ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರದಿಂದ ವೀಸಾ ನಿರಾಕರಣೆ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ವೀಸಾವನ್ನು ನಿರಾಕರಣೆ ಮಾಡಿದೆ. ಡೆವಿಲ್ ಶೂಟಿಂಗ್ ಆಗಿ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳುತ್ತಾ ಇದ್ರು. ಕ್ರಿಮಿನಲ್ ಹಿನ್ನೆಲೆಯ ಕಾರಣದಿಂದಾಗಿ ಯುರೋಪ್ಗೆ ಪ್ರವೇಶ ನಿಷೇಧ ಮಾಡಲಾಗಿದೆ. ಈ ಕಾರಣಕ್ಕೆ ಸ್ವಿಟ್ಜರ್ಲ್ಯಾಂಡ್ ವೀಸಾ ರದ್ದಾಗಿದೆ ಅಂತ ಹೇಳಲಾಗ್ತಾ ಇದೆ. ಜುಲೈ 14ರಂದು ದುಬೈ ಮತ್ತು ಯುರೋಪ್ಗೆ ತೆರಳಲು ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಸ್ವಿಟ್ಜರ್ಲ್ಯಾಂಡ್ನಿಂದ ವೀಸಾ ನಿರಾಕರಣೆಯಾಗಿದೆ. ದರ್ಶನ್ಗೆ ಒಂದು ರೀತಿಯಾದಂಥ ಶಾಕ್ ಇದು. ಡೆವಿಲ್ ಶೂಟಿಂಗ್ ತಮ್ಮ ಲಕ್ಕಿ ಸ್ಪಾಟ್ನಲ್ಲಿ ನಡೆಸಬೇಕು ಅಂತ ದರ್ಶನ್ ಆಸೆಯನ್ನು ಪಟ್ಟಿದ್ರು. ಈ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ವಿದೇಶಕ್ಕೆ ತೆರಳಬೇಕು ಅಂತ ನನಗೆ ಅನುಮತಿಯನ್ನು ಕೊಡಿ ಅಂತ. ಅನುಮತಿ ಕೂಡ ಸರ್ಕಾರದಿಂದ ಈ ಕೋರ್ಟಿಂದ ಸಿಕ್ಕಿತ್ತು. ಅದಾದ ಬೆನ್ನಲ್ಲೇ ಇದೀಗ ಅಲ್ಲಿನ ಯುರೋಪ್ ಸರ್ಕಾರ ಈ ಒಂದು ವೀಸಾವನ್ನು ನಿರಾಕರಣೆ ಮಾಡಿದೆ. ಅಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗನ್ನು ಮಾಡಬೇಕು ಅನ್ನೋದು ದರ್ಶನ್ ಆಸೆಯಾಗಿತ್ತು. ಹೀಗಾಗಿ ಕೊಲೆ ಆರೋಪಿ ಒಂದು ಕಡೆ, ಅಲ್ಲಿನ ಸರ್ಕಾರ ವೀಸಾವನ್ನು ನಿರಾಕರಣೆ ಮಾಡಿದೆ. ದರ್ಶನ್ ಅವರು ಮುಂದೆ ಏನು ಮಾಡ್ಬೋದು ಅದು ಇಲ್ಲಿ ಪ್ರಶ್ನೆ. ಒಂದು ಕಡೆ ದರ್ಶನ್ಗೆ ಇದು ಒಂದು ರೀತಿಯಾದಂಥ ದೊಡ್ಡ ಶಾಕ್. ಒಂದು ಕಡೆ ಕೋರ್ಟ್ ಈಗಾಗಲೇ ಅನುಮತಿ ಕೊಟ್ಟಿದೆ ಹೋಗ್ಬೋದು ಅಂತ, ಆದರೆ ವೀಸಾ ನಿರಾಕರಣೆ ಆಗಿರೋದು.